Hi, I am Kaviraj from scoringtarget.com. In this video, we are going to discuss 10th class FA4 question paper with key answer. 10ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂಥ ಕೀ ಆನ್ಸರ್ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಅನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಮೇನ್ ಕ್ವೆಶ್ಚನ್ ನಂಬರ್ 1 ಏನಿದೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಅಂದರೆ ಒಂದೊಂದು ಅಂಕದ 2 ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್. ಸೊ ಕ್ವೆಶನ್ ಟ್ಯಾಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಸತೀಶ್ ಟುಕ್ ಔಟ್ ಹೀಸ್ ಅ ನೋಟ್ ಬುಕ್ ಆ್ಯಂಡ್ ಪೆನ್ಸಿಲ್. ಈ ಒಂದು ಸೆಂಟೆನ್ಸ್ನ ಕ್ವೆಶನ್ ಟ್ಯಾಗ್ ಏನಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ, ಡಿಡಂಟ್ ಹಿ. ಆಪ್ಷನ್ ಬಿ, ಹ್ಯಾಡಂಟ್ ಹಿ. ಆಪ್ಷನ್ ಸಿ, ಡಿಡ್ ಹಿ. ಆಪ್ಷನ್ ಡಿ, ಡಸ್ ಹಿ. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಹೀಗಾಗಿ ನಾವು ಡಿಡ್ ಅನ್ನು ಬಳಸಬೇಕು. ಜೊತೆಗೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ನಾವು ನಾಟ್ ಅನ್ನು ಬಳಸಬೇಕು. ಡಿಡ್ ನಾಟ್ ಇದ್ದಂಥ ಆಪ್ಷನ್ ಯಾವುದಿದೆ ಇಲ್ಲಿ? ಆಪ್ಷನ್ ಎ ಇದೆ, ಡಿಡಂಟ್ ಹಿ ಅಂತ. ಸೊ ನಾವು ಕೀ ಆನ್ಸರ್ ಕೂಡ ನೋಡ್ಕೊಂಬರೋಣ. ಆಪ್ಷನ್ ಎ, ಡಿಡಂಟ್ ಹಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೆಕೆಂಡ್ ಕ್ವೆಶನ್. Read the given conversation and choose the language function for the underlined sentence. ಸೊ ಇಲ್ಲೊಂದು ಡೈಲಾಗನ್ನು ಕೊಟ್ಟಿರ್ತಾರೆ. ಗೆರೆ ಎಳೆದ ಒಂದು ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ ಅಂತ ಹೇಳಬೇಕು. ಇಲ್ಲಿ ಸುರೇಂದರ್ ಮತ್ತು ಸತೀಶ್ ಮಧ್ಯೆ ಸಂಭಾಷಣೆ. ಸುರೇಂದರ್ ಕೇಳ್ತಾನೆ, ಸತೀಶ್, ವೈ ಡಿಡಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಇವತ್ತು ಯಾಕೆ ಶಾಲೆಗೆ ಬಂದಿಲ್ಲ ಅಂತ ಸುರೇಂದರ್ ಕೇಳ್ದ. ಅದಕ್ಕೆ ಸತೀಶ್ ಹೇಳ್ತಾನೆ, ಐ ಆಮ್ ನಾಟ್ ವೆಲ್, ನನಗೆ ಆರಾಮಿಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ವೈ ಡಿಡಂಟ್ ಯು ಕಮ್ ಟು ಸ್ಕೂಲ್ ಟುಡೇ, ಇವತ್ತು ನೀನು ಯಾಕೆ ಶಾಲೆಗೆ ಬಂದಿಲ್ಲ ಅಂತ ಏನು ಕೇಳ್ತಾನಲ್ಲ, ಈ ಒಂದು ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ? ಆಪ್ಷನ್ ಎ, ಆರ್ಡರ್, ಆಜ್ಞೆ ಮಾಡೋದು. ಆಪ್ಷನ್ ಬಿ, ಸಜೆಷನ್, ಸಲಹೆ ಕೊಡೋದು. ಆಪ್ಷನ್ ಸಿ, ಎನ್ಕ್ವೈರಿ. ಎನ್ಕ್ವೈರಿ ಅಂದರೆ ಪ್ರಶ್ನಿಸೋದು, ವಿಮರ್ಶೆ ಮಾಡೋದಾಗಿರ್ಬೋದು, ಕೇಳೋದಾಗಿರ್ಬೋದು. ಆಮೇಲೆ ಡಿ, ಅಡ್ವೈಸ್, ಸಲಹೆ ನೀಡೋದು. ಸೊ ಇಲ್ಲಿ ಸುರೇಂದರ್ ಏನು ಮಾಡ್ತಾನೆ, ಸತಿ ಕೇಳ್ತಾ ಇದ್ದಾನೆ ಯಾಕೆ ಬಂದಿಲ್ಲ ಅಂತ. ಬಂದಿಲ್ಲ ಅಂದರೆ ಅದು ಎನ್ಕ್ವೈರಿ, ಅದರಲ್ಲಿ ಯಾಕೆ ಬಂದಿಲ್ಲ ಅನ್ನೋದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಡೂ ಆಸ್ ಅ ಡೈರೆಕ್ಟೆಡ್. ಇಲ್ಲಿ 1 ಅಂಕದ ಒಂದು ಪ್ರಶ್ನೆ. ಇದರಲ್ಲಿ 3ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ಚೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಸೂಕ್ತವಾದ ಪದವನ್ನು ಇಲ್ಲಿ ನಾವು ಆರಿಸಿ ಬರೆಯಬೇಕು. ಸತೀಶ್ ವಾಸ್ ಅನ್ಏಬಲ್ ಟು ಡ್ಯಾಶ್ ಅ ಸಿಂಗಲ್ ವರ್ಡ್. ಇಲ್ಲಿ 2 ಹಿಯರ್ ಇದೆ, ಹೋಮೋಫೋನಿಗೆ ಸಂಬಂಧಪಟ್ಟಂಥದ್ದು. HEAR, ಹಿಯರ್ ಅಂದರೆ ಕೇಳಿಸಿಕೊಳ್ಳೋದು. HERE, ಹಿಯರ್ ಅಂದರೆ ಇಲ್ಲಿ. ಸೊ ಇಲ್ಲಿ ಸತೀಶನಿಗೆ ಏನು ಪ್ರಾಬ್ಲಮ್ ಇತ್ತು? ಅವನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಸರಿ ಉತ್ತರ ಯಾವುದಂದರೆ HEAR. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಆನ್ಸರಲ್ಲಿ ಕೂಡ ನೋಡ್ಕೊಂಬರ್ಬೋದು. ಓಕೆ, ಈಗ ಮೇನ್ ಕ್ವೆಶನ್ 3. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 2 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 4 ಅಂಕ. ಇದರಲ್ಲಿ 4ನೇ ಪ್ರಶ್ನೆ, ಹೌ ಕ್ಯಾನ್ ಯು ಪ್ರೂವ್ ದ್ಯಾಟ್ ಸೈಂಟಿಸ್ಟ್ಸ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್? ಸೊ ವಿಜ್ಞಾನಿಗಳು ಇಡೀ ಜಗತ್ತಿನಲ್ಲಿ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ಈ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ದ ಸೈಂಟಿಸ್ಟ್ಸ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್. ದಿಸ್ ಕುಡ್ ಬಿ ಸೀನ್ ಇನ್ ಅ ನ್ಯೂ ಟೆಕ್ನಾಲಜೀಸ್, ಆಂಟಿಬಯೋಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ದಿ ಗ್ರೀನ್ ರೆವಲ್ಯೂಷನ್ ಎಕ್ಸೆಟ್ರಾ. ನೋಡಿ, ಉತ್ತರವನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ. ವಿಜ್ಞಾನಿಗಳು ಜಗತ್ತಿನಾದ್ಯಂತ ಪ್ರಾಕ್ಟಿಕಲ್ ಪೀಪಲ್ ಇರ್ತಾರೆ. ದಿಸ್ ಕುಡ್ ಬಿ ಸೀನ್ ಇನ್ ನ್ಯೂ ಟೆಕ್ನಾಲಜೀಸ್. ಸೊ ಅವರು ಪ್ರಾಕ್ಟಿಕಲ್ ಪೀಪಲ್ ಅನ್ನೋದನ್ನು ಎದರಲ್ಲಿ ನಾವು ಕಾಣ್ಬೋದು? ಅವರು ಕಂಡಂಥ ಹೊಸ ಹೊಸ ಟೆಕ್ನಾಲಜೀಸ್, ತಂತ್ರಜ್ಞಾನಗಳು. ಆಂಟಿಬಯೋಟಿಕ್ಸ್, ಜೀವ ನಿರೋಧಕಗಳು. ಎಲೆಕ್ಟ್ರಾನಿಕ್ಸ್, ವಿದ್ಯುನ್ಮಾನಗಳು. ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ.
ಸಿಂಥೆಟಿಕ್ ಫೈಬರ್ಸ್, ಸಂಶ್ಲೇಷಿತ ಪ್ಲಾಸ್ಟಿಕ್, ದ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಸೊ ಇವ್ರು ಮಾಡಿದಂಥ ಈ ಎಲ್ಲ ಸಾಧನೆಗಳಲ್ಲಿ ನಾವು ಅವರು ಪ್ರಾಕ್ಟಿಕಲ್ ಪೀಪಲ್ ಅನ್ನೋದನ್ನ ಕಂಡ್ಕೋಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ವಾಂಗ್ಜಿಯಾ ವಾಸ್ ಅ ಬ್ರೇವ್ ಬಾಯ್? ವಾಂಗ್ಜಿಯಾ ಒಬ್ಬ ಬ್ರೇವ್ ಹುಡುಗ ಅಂತ ನೀವು ಹೇಗೆ ಹೇಳ್ತೀರಾ, ಒಬ್ಬ ಧೈರ್ಯವಂತ ಬಾಲಕ ಅನ್ನೋದನ್ನ ಹೇಗೆ ಹೇಳ್ತೀರಾ ಅನ್ನೋದು ಪ್ರಶ್ನೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತಕ್ಕಂಥ ಸಪ್ಲಿಮೆಂಟರಿ ರೀಡಿಂಗ್ ದಿಂದ ಈ ಒಂದು ಪ್ರಶ್ನೆ. ಸೊ ನಾವು ಲುಕ್ ಅಟ್ ದ ಆನ್ಸರ್. ವಾಂಗ್ಜಿಯಾ ವಾಸ್ ಅ ಬ್ರೇವ್ ಬಾಯ್. ಸೊ ವಾಂಗ್ಜಿಯಾ ಒಬ್ಬ ಧೈರ್ಯವಂತ ಬಾಲಕನಾಗಿದ್ದ. ಬಿಕಾಸ್ he faced hardships and monsters to find the bird of happiness. ಯಾಕತ್ತ ಬ್ರೇವ್ ಬಾಯ್ ಆಗಿದೆ ಅಂದರೆ ಆತ ಎಲ್ಲವನ್ನ ಫೇಸ್ ಮಾಡಿದ್ದ. ಏನು ಫೇಸ್ ಮಾಡಿದ್ದ? ಕಷ್ಟಗಳು, ಹಾರ್ಡ್ಶಿಪ್ಗಳನ್ನ ಫೇಸ್ ಮಾಡಿದ್ದ. ಜೊತೆಗೆ ಮೋನ್ಸ್ಟರ್ಸ್ ಅಂದ್ರೆ ರಾಕ್ಷಸಗಳನ್ನ ಕೂಡ ಆತ ಫೇಸ್ ಮಾಡಿದ್ದ. ಇದ್ರ ಸಲುವಾಗಿ ಟು ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂದರೆ ಬರ್ಡ್ ಆಫ್ ಹ್ಯಾಪಿನೆಸ್ ಅನ್ನ ಹುಡುಕೋ ಸಲುವಾಗಿ ವಾಂಗ್ಜಿಯಾ ಹಲವಾರು ಸಮಸ್ಯೆಗಳನ್ನ ಎದುರಿಸಿದ, ಜೊತೆಗೆ ರಾಕ್ಷಸಗಳನ್ನು ಕೂಡ ಎದುರಿಸಿದ್ದ. ಹಿ ಫೇಸ್ಡ್ ಸ್ಟಾರ್ವೇಷನ್, ಫಿಸಿಕಲ್ ಟಾರ್ಚರ್ ಆ್ಯಂಡ್ ಇವನ್ ಬ್ಲೈಂಡ್ನೆಸ್ ಆನ್ ಹಿಸ್ ಲಾಂಗ್ ಜರ್ನಿ. ಮತ್ತೇನೇ ಫೇಸ್ ಮಾಡ್ದ? ಹಿ ಫೇಸ್ಡ್ ಸ್ಟಾರ್ವೇಷನ್, ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಉಪವಾಸದಿಂದ ನಡ್ತಕ್ಕಂಥ ಒಂದು ಶಿಕ್ಷಣ ಅನುಭವಿಸಿದ. ಇನ್ನು ಫಿಸಿಕಲ್ ಟಾರ್ಚರ್, ದೈಹಿಕವಾಗಿ ಅವನಿಗೆ ಹಲವಾರು ತೊಂದರೆಗಳನ್ನ ಟಾರ್ಚರನ್ನು ಕೊಡಲಾಯಿತು. ಆ್ಯಂಡ್ ಇವನ್ ಬ್ಲೈಂಡ್ನೆಸ್ ಆನ್ ಹಿಸ್ ಲಾಂಗ್ ಜರ್ನಿ, ಇನ್ನು ಆತನ ಪ್ರಯಾಣದ್ದಕ್ಕೂ ಆತನು ಕುರುಡನಾಗಿ ಪ್ರಯಾಣವನ್ನು ಮಾಡಬೇಕಾಗಿತ್ತು. ಸೊ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಕೂಡ ಅವನು ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಇದರಿಂದ ಆತ ಒಬ್ಬ ಬ್ರೇವ್ ಬಾಯ್ ಅಂತಾನೆ ಹೇಳ್ಬೋದು. ನಾವು ನೆಕ್ಸ್ಟ್ ಕ್ವೆಶನ್, ಮೇನ್ ಕ್ವೆಶನ್ ನಂಬರ್ 4. ರೀಡ್ ದಿ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ 2 ಪ್ರಶ್ನೆಗಳಿವೆ, 3 ಅಂಕದ್ದು, ಒಟ್ಟಾರೆ 6 ಅಂಕ. ಇದರಲ್ಲಿ 6ನೇ ಪ್ರಶ್ನೆ, ದಿಸ್ ಈಸ್ ಆನ್ ಐಡಲ್ ಪಾಸ್ ಟೈಮ್, ಯು ವುಡ್ ಡು ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ಇಲ್ಲಿ ಪಾಸ್ ಟೈಮ್ ಅಂದ್ರೇನು? ಟೈಮ್ ಪಾಸ್ ಮಾಡೋದು ಅಂತ. ಐಡಲ್ ಅಂದ್ರೇನು? ಸೋಮಾರಿ. ಇದೊಂದು ಸೋಮಾರಿಗಳ ಕೆಲಸ. ನೀನು ಚೆನ್ನಾಗಿ ಓದಿ ಜ್ಞಾನವನ್ನು ಪಡ್ಕೋಬೇಕು ಅನ್ನೋದು ಈ ಸೆಂಟೆನ್ಸ್ನ ಅರ್ಥ. ಇದು ಸೋಮಾರಿ ಕೆಲಸ, ಅದಕ್ಕಾಗಿ ನೀವು ಚೆನ್ನಾಗಿ ಓದಿ ನಾಲೆಜನ್ನು ಸಂಪಾದನೆ ಮಾಡ್ಕೋಬೇಕು. ಇದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಎಕ್ಸ್ಟ್ರಾಕ್ಟ್. ಎ, ಹೂ ಇಸ್ ದ ಸ್ಪೀಕರ್? ಈ ಮಾತು ಯಾರು ಹೇಳಿದ್ರು? ಸತೀಶನ್ ಫಾದರ್ ಹೇಳ್ತಾರೆ, ಅಂದರೆ ಅವತಾರ್ ನಾರಾಯಣ್. ಇನ್ನು ಬಿ, ಹೂ ಡಸ್ ಯು ರೆಫರ್ ಟು? ಇಲ್ಲಿ ಯು ಅಂದ್ರೆ ಯಾರು? ನೀನು ಚೆನ್ನಾಗಿ ಓದ್ಕೋಬೇಕು, ನೀನು ಚೆನ್ನಾಗಿ ಓದಬೇಕು ಅನ್ನೋದು ನೀನು ಅಂದ್ರೆ ಯಾರು? ಸತೀಶ್. ಇನ್ನು ಸಿ, ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಇಲ್ಲಿ ಸ್ಪೀಕರ್ ಅಂದರೆ ತಂದೆಯವರು, ಸತೀಶನ್ ತಂದೆ. ಸತೀಶನ ತಂದೆಯವರು ಸತೀಶನಿಗೆ ಯಾವ ಥರ ಓದಲು ಎನ್ಕರೇಜ್ಮೆಂಟ್ ಮಾಡಿದ್ರು, ಪ್ರೋತ್ಸಾಹ ಕೊಟ್ಟರು ಅಂತ. ಸೊ ಹಲವಾರು ಪುಸ್ತಕವನ್ನು ತಂದು ಕೊಟ್ಟರು ಅಂತ ಬರಿಬೋದು. ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಎ ಪ್ರಶ್ನೆದು ಸತೀಶಸ್ ಫಾದರ್, ಬಿ ಪ್ರಶ್ನೆದು ಸತೀಶ್, ಸಿ ಹಿ ಬ್ರಾಟ್ ಆ್ಯನ್ ಆರ್ಮ್ಫುಲ್ ಆಫ್ ಬುಕ್ಸ್ ಫಾರ್ ಹಿಸ್ ಸನ್. ಮಗನಿಗಾಗಿ ಕೈ ತುಂಬ ಪುಸ್ತಕಗಳನ್ನ ತಂದುಕೊಟ್ರು. ಓಕೆ, ನೆಕ್ಸ್ಟ್ ಈಗ 7ನೇ ಪ್ರಶ್ನೆ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಅಲ್ಲಿ ಯಾವುದೇ ಗಡಿಯಾರಗಳು ಇರೋದಿಲ್ಲ, ಯಾವುದೇ ಕ್ಯಾಲೆಂಡರ್ಗಳು ಕೂಡ ಇರೋದಿಲ್ಲ ಅನ್ನೋದು ಈ ಸ್ಟೇಟ್ಮೆಂಟ್ನ ಅರ್ಥ. ನೋಡಿ, ಇನ್ನೊಂದು ಬಾರಿ ಹೇಳ್ತೀನಿ. ಅಲ್ಲಿ ಯಾವುದೇ ಕ್ಯಾಲೆಂಡರ್ ಆಗಿರ್ಬೋದು, ಅಲ್ಲಿ ಯಾವುದೇ ಗಡಿಯಾರ ಆಗೋದು ಕೆಲಸಕ್ಕೆ ಬರೋದಿಲ್ಲ, ಉಪಯೋಗ ಆಗೋದಿಲ್ಲ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಎ, ಹೂ ಈಸ್ ದ ಸ್ಪೀಕರ್? ಯಾರು ಹೇಳಿದ್ರು? ಇಲ್ಲಿ ಪೋಯೆಟ್ ಹೇಳ್ತಾರೆ. ಸೈನ್ಸ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೋಯಮ್ ಇದೆ, ಅದರ ಪೋಯೆಟ್ ಅಂತ ಬರಿಬೋದು, ದ ಪೋಯೆಟ್ ಅಂತ ಬರಿಬೋದು, ಇಲ್ಲಾಂದರೆ ಕವಿ ಹೆಸರು ಕೂಡ ಬರಿಬೋದು. ಇನ್ನು ಬಿ ಪ್ರಶ್ನೆ, ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್? ಯಾಕಲ್ಲಿ ಕ್ಯಾಲೆಂಡರು ಕ್ಲಾಕ್ಗಳು ಯೂಸ್ ಆಗೋದಿಲ್ಲ? ಯಾಕಂದರೆ ಅಲ್ಲಿ ಯಾವುದೇ ಸೀಸನ್ಸ್ಗಳು ಇರೋದಿಲ್ಲ ಮತ್ತು ಡೇ ನೈಟ್ ಇರೋದಿಲ್ಲ. ಸೊ ನಾನು ಪ್ರಶ್ನೆಗಳು ಒಂದೊಂದು ತೋರಿಸ್ತಾ ಹೋಗ್ತೀನಿ, ಉತ್ತರ ನೋಡ್ಕೊಂಬರೋಣ. ಹೂ ಇಸ್ ದ ಸ್ಪೀಕರ್? ಯಾರು ಹೇಳಿದ್ರು? ದ ಪೋಯೆಟ್ ಅಂತ ಕೂಡ ನೀವು ಬರಿಬೋದು, ಇಲ್ಲಾಂದರೆ ಪೋಯೆಟ್ ಹೆಸರು ದ ನಾರ್ಮನ್ ನಿಕೋಲ್ಸನ್ ಅಂತ ಕೂಡ ಬರಿಬೋದು ಈ ಪ್ರಶ್ನೆದು. ಇನ್ನು ಬಿ ಪ್ರಶ್ನೆ ಏನಿತ್ತು, ಯಾಕಲ್ಲಿ ಕ್ಯಾಲೆಂಡರ್ಗಳು ಕ್ಲಾಕ್ಗಳು ಯೂಸ್ ಆಗೋದಿಲ್ಲ ಅಂತ. ಆನ್ಸರ್, ದೇರ್ ಆರ್ ನೋ ಸೀಸನ್ಸ್ ಆ್ಯಂಡ್ ನೋ ಡೇ ಆರ್ ನೈಟ್. ಬಾಹ್ಯಾಕಾಶದಲ್ಲಿ ಯಾವುದೇ ಹಗಲು ರಾತ್ರಿ
ಋತುಮಾನಗಳು ಇರೋದಿಲ್ಲ. ಋತುಮಾನಗಳಂದರೆ ಮಳೆಗಾಲ, ಬೇಸಿಗೆಕಾಲ, ಚಳಿಗಾಲ ಇವನ್ನ ನಾವು ಸೀಸನ್ಸ್ ಅಂತ ಕರಿತೀವಿ. ಮತ್ತು ನೋ ಡೇ ಆರ್ ನೈಟ್ ಅಲ್ಲಿ ಹಗಲು ರಾತ್ರಿ ಕೂಡ ಇರೋದಿಲ್ಲ. ಬಾಹ್ಯಾಕಾಶದಲ್ಲಿ ಋತುಮಾನಗಳು ಇರೋದಿಲ್ಲ, ಹಗಲು ರಾತ್ರಿ ಇರೋದಿಲ್ಲ. ಹೀಗಾಗಿ ಇಲ್ಲಿ ಕ್ಯಾಲೆಂಡರ್ ಮತ್ತು ಕ್ಲಾಕು ಯೂಸ್ ಆಗೋದಿಲ್ಲ. ಇನ್ನು ಸಿ ಪ್ರಶ್ನೆ, ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ಟು ಆಸ್ ದೇರ್ ಇನ್ ದ ಸೆಂಟೆನ್ಸ್? ಇಲ್ಲಿ ಹೇಳಿಕೆಯಲ್ಲಿ ದೇರ್ ಅಂತ ಬಳಸಿದ್ದಾರೆ ನೋಡಿ. ಇಲ್ಲೊಂದು ದೇರ್ ಅಂತ ಬಳಸಿದ್ದಾರೆ, ಇಲ್ಲೊಂದು ದೇರ್ ಅಂತ ಬಳಸಿದ್ದಾರೆ. ದೇರ್ ಅಂದ್ರೆ ಅಲ್ಲಿ, ಇಲ್ಲಿ ಅಲ್ಲಿ ಅಂದರೆ ಎಲ್ಲಿ ಅಂತ ಪ್ರಶ್ನೆ. ಅಲ್ಲಿ ಅಂದರೆ ಎಲ್ಲಿ? ಔಟರ್ ಸ್ಪೇಸ್, ಬಾಹ್ಯಾಕಾಶ. ದೇರ್ ಅಂದರೆ ಬಾಹ್ಯಾಕಾಶ. ಓಕೆ, ನಾವು ಮೇನ್ ಕ್ವೆಶನ್ ನಂಬರ್ 5, ಕೋಡ್ ಫ್ರಾಮ್ ಮೆಮೊರಿ. ಇಲ್ಲಿ 8ನೇ ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ದ ಬ್ಲೈಂಡ್ ಬಾಯ್ ಮತ್ತು ದ ಕ್ವಾಲಿಟಿ ಆಫ್ ಮರ್ಸಿ ಎರಡೂ ಪೋಯಮ್ನ ಒಂದೊಂದು ಸ್ಟಾನ್ಸವನ್ನು ಕೊಟ್ಟಿರ್ತಾರೆ. ನಿಮ್ಗೆ ಯಾವುದು ಈಸಿ ಆಗಿರುತ್ತೋ ಅದನ್ನು ಮಾತ್ರ ಸಾಲ್ವ್ ಮಾಡ್ಬೋದು. ನೋಡಿ, ಮೊದಲನೇದಾಗಿ ದ ಬ್ಲೈಂಡ್ ಬಾಯ್ ಪೋಯಮ್ದ ಒಂದು ಸ್ಟಾನ್ಸಾ, ಮೈ ಡೇ ಆರ್ ನೈಟ್ ಡ್ಯಾಶ್ ಆಲ್ವೇಸ್ ಡೇ. ಅಥವಾ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ಈ ಒಂದು ಸ್ಟಾನ್ಸಾ, ಇಟ್ ಈಸ್ ಎನ್ಥೋನ್ಡ್ ಡ್ಯಾಶ್ ಸೀಸನ್ಸ್ ಜಸ್ಟಿಸ್ ಅಂತ ಇದೆ. ಸೊ ಈಗ ನಾವು ಕೀ ಆನ್ಸರ್ ನೋಡ್ಬೇಕಂದ್ರೆ ಎರಡು ಕೂಡ ಸ್ಟಾನ್ಸವನ್ನು ಕೊಟ್ಟಿದ್ದೀನಿ. ನೀವು ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ನೋಡೋಣ ಏನಿದೆ. ಮೊದಲನೇದಾಗಿ ಬ್ಲೈಂಡ್ ಬಾಯ್, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇಕ್ ವಿತ್ ಮೀ ಟ್ರೇವರ್ ಆಲ್ವೇಸ್ ಡೇ. ಈಗ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ನ ಒಂದು ಸ್ಟಾನ್ಸಾ, ಇಟ್ ಈಸ್ enthroned in the heart of kings. It is an attribute to God himself, and earthly power doth then show likest gods when mercy season justice. ಸೊ ಈಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಮೇನ್ ಕ್ವೆಶನ್ 6, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಪ್ಯಾರಾಗ್ರಾಫ್ ರೈಟಿಂಗ್ ಇದೆ. ಇಲ್ಲಿ ಕೆಳಗಡೆ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ. ಈ 6 ಕ್ಲೂಸ್ಗಳನ್ನು ಬಳಸ್ಕೊಂಡು ಪ್ಯಾರಾಗ್ರಾಫ್ದಲ್ಲಿ ಒಂದು ಸ್ಟೋರಿ, ಒಂದು ಪ್ಯಾರಾಗ್ರಾಫನ್ನು ಡೀಟೇಲ್ ಆಗಿ ಬರೀಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಕ್ಲೂಸ್ ಏನೇನಿದೆ? ಮೊದಲನೇದಾಗಿ ನೇಮ್, ಹೆಸರು, ಪೂರ್ಣಚಂದ್ರ ತೇಜಸ್ವಿ. ಇನ್ನು ಬಾರ್ನ್ ಅಂದರೆ ಹುಟ್ಟಿದ್ದು, ಸೆಪ್ಟೆಂಬರ್ 18th 1938 ಕುಪ್ಪಳ್ಳಿ. ಇನ್ನು ಪೇರೆಂಟ್ಸ್, ಅವ್ರ ತಂದೆ ತಾಯಿ ಪೋಷಕರು ಯಾರಾಗಿದ್ರು? ಕುವೆಂಪು, ಹೇಮಾವತಿ. ಸ್ಪೌಸ್, ಇನ್ನವರ ದಂಪತಿ ಯಾರಾಗಿದ್ರು? ರಾಜೇಶ್ವರಿ. ನೋಟೇಬಲ್ ವರ್ಕ್ಸ್, ಇನ್ನು ಅವರು ಬರೆದ ಪ್ರಮುಖ ಪುಸ್ತಕಗಳು ಯಾವುದು? ಕರ್ವಾಲೋ, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ, ಎಕ್ಸೆಟ್ರಾ. ಇನ್ನು ಆಕ್ಯುಪೇಷನ್ ಅಂದರೆ ವೃತ್ತಿ ಅಥವಾ ಕೆಲಸ. ಏನ್ ಮಾಡ್ತಾ ಇದ್ರು? ರೈಟರ್, ನಾವೆಲಿಸ್ಟ್, ಫೋಟೋಗ್ರಾಫರ್, ಪೇಂಟರ್. ಸೊ ಈಗ ನಾವು ಈ ಕ್ಲೂಸನ್ನು ಬಳಸ್ಕೊಂಡು ಪ್ಯಾರಾಗ್ರಾಫ್ ರೂಪದಲ್ಲಿ ಅವುಗಳನ್ನ ಬರೀಬೇಕು. ನೋಡ್ಕೊಂಬರೋಣ ಯಾವ ಥರ ಬರೀಬೇಕು. ಆನ್ಸರ್, ಪೂರ್ಣಚಂದ್ರ ತೇಜಸ್ವಿ ವಾಸ್ ಬಾರ್ನ್ ಆನ್ September 8, 1938 ಇನ್ ಕುಪ್ಪಳ್ಳಿ, ಇಂಡಿಯಾ. ಸೊ ಪೂರ್ಣಚಂದ್ರ ತೇಜಸ್ವಿ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 8, 1938 ಕುಪ್ಪಳ್ಳಿಯಲ್ಲಿ, ಭಾರತದ ಕುಪ್ಪಳ್ಳಿಯಲ್ಲಿ. ಹಿಸ್ ಫಾದರ್ ವಾಸ್ ದ ಫೇಮಸ್ ಪೋಯೆಟ್ ಕುವೆಂಪು. ಇವರ ತಂದೆ ಪ್ರಖ್ಯಾತವಾದ ಕವಿಯಾಗಿದ್ದರು. ಅವರ ಹೆಸರು ಕುವೆಂಪು. ಆ್ಯಂಡ್ ಹಿಸ್ ಮದರ್ ವಾಸ್ ಹೇಮಾವತಿ. ಇನ್ನು ಅವರ ತಾಯಿ ಹೆಸರು ಪೂರ್ಣಚಂದ್ರ ತೇಜಸ್ವಿಯವರ ತಾಯಿ ಹೆಸರು ಹೇಮಾವತಿ. ಹಿಸ್ ವೈಫ್ಸ್ ನೇಮ್ ವಾಸ್ ರಾಜೇಶ್ವರಿ. ಇನ್ನು ತೇಜಸ್ವಿಯವರ ಒಂದು ಹೆಂಡತಿ ಹೆಸರು ರಾಜೇಶ್ವರಿ. ತೇಜಸ್ವಿ ಹ್ಯಾಡ್ ಮೆನಿ ಜಾಬ್ಸ್. ತೇಜಸ್ವಿಯವರು ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ರು, ಅಂದರೆ ಹವ್ಯಾಸಗಳು ಮಾಡ್ತಾ ಇದ್ರು. ಹಿ ವಾಸ್ ಅ ರೈಟರ್, ಅ ನಾವೆಲಿಸ್ಟ್, ಅ ಫೋಟೋಗ್ರಾಫರ್ ಆ್ಯಂಡ್ ಅ ಪೇಂಟರ್. ಅಂದರೆ ತೇಜಸ್ವಿಯವರು ಯಾವ ಒಂದು ವೃತ್ತಿಯಲ್ಲಿ ಇದ್ದರು, ಯಾವ ಕೆಲಸಗಳನ್ನ ಮಾಡ್ತಾ ಇದ್ರು, ಯಾವುದಾದ್ರು ಹವ್ಯಾಸಗಳಿದ್ವು ಅಂದರೆ ರೈಟರ್ ಆಗಿದ್ದರು, ಅವರೊಬ್ಬರು ಬರಹಗಾರರಾಗಿದ್ದರು, ಜೊತೆಗೆ ನಾವೆಲಿಸ್ಟ್, ಕಾದಂಬರಿಗಳನ್ನ ಬರಿತಾ ಇದ್ರು, ಫೋಟೋಗ್ರಾಫರ್ ಇದ್ರು, ಛಾಯಾಚಿತ್ರಗ್ರಾಹಕರು, ಆಮೇಲೆ ಪೇಂಟರ್ ಕೂಡ ಇದ್ರು. ಸಮ್ ಆಫ್ ಹೀಸ್ ಮೋಸ್ಟ್ ಫೇಮಸ್ ಬುಕ್ಸ್ ಆರ್ ಕರ್ವಾಲೋ, ಜುಗಾರಿ ಕ್ರಾಸ್ ಆ್ಯಂಡ್ ಚಿದಂಬರ ರಹಸ್ಯ. ಇನ್ನು ಅವರು ಬರೆದಂಥ ಪ್ರಮುಖ ಪುಸ್ತಕಗಳು ಕರ್ವಾಲೋ, ಜುಗಾರಿ ಕ್ರಾಸ್ ಆ್ಯಂಡ್ ಚಿದಂಬರ ರಹಸ್ಯ.
ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಹಾಗೂ ಉತ್ತರಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.